ಕಟ್ಲೆಟ್ ಇವತ್ತು ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೆಯ ವರ್ಕರ್ಸಿಗೆ ಕಟ್ಲೆಟ್. ನಾನು ಮಾಡುವಂಥ ಕಟ್ಲೆಟ್ ಎಲ್ಲ ಕಟ್ಲೆಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನಾನು ಎನಿಸಿದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ, ನಿಮ್ಮ ಮನೆಯಲ್ಲಿ ಕೂಡ ಹಾಗೇ ಎಲ್ಲರೂ ಹೇಳಿ ಅಂತೇಳಿ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತಿಲ್ಲಿ ನಾನು ಚಿಕನ್ ಕಟ್ಲೆಟ್ ತೋರಿಸ್ತಾ ಇದ್ದೀನಿ. ಯಾರಾದರೂ ಚಿಕನ್ ತಿನ್ನಲ್ಲ ಅಂತ ಆದರೆ ಚಿಕನನ್ನು ನೀವು ಆ್ಯಡ್ ಮಾಡದಿದ್ದರೆ ಆಯಿತು. ಆದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಇದನ್ನೆಲ್ಲ ಟ್ರೈ ಮಾಡಲೇಬೇಕು. ಇದಕ್ಕೆ ನಾನು ತೊಗೊಂಡಿದ್ದೀನಿ ಚಿಕನ್ ಬೋನ್ಲೆಸ್ 1 kg ಹಾಗೂ ಇದಕ್ಕೆ ಉಪ್ಪು ಹಾಗೂ ಅರಿಶಿನ ಹಾಕಿ ಸ್ವಲ್ಪ ಲೈಟಾಗಿ ನೀರು ಹಾಕಿ ಬೇಯಿಸಿದ್ದೀನಿ. ತಣ್ಣಗಾಗಿದ್ದೆ ಇದನ್ನು ಚಾಪರಿಗೆ ಹಾಕಿ ಚಾಪ್ ಮಾಡೋಣ. ಅಥವಾ ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀವು ಗುರ್ರು ಮಾಡ್ಬೋದು. ಒಂದು ಕಡಾಯಿಗೆ 1/4 ಕಪ್ಪಷ್ಟು ಎಣ್ಣೆಯನ್ನು ಹಾಕಿ 8 ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಇದರೊಂದಿಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಫ್ರೈ ಮಾಡಲಿಕ್ಕುಂಟು, ಆದರೆ ನೀರುಳ್ಳಿಯಲ್ಲಿ ಓವರ್ ಆಗಿ ಅಂದರೆ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿ. ನೀರುಳ್ಳಿ ಸ್ವಲ್ಪ ಬಾಡಿದ್ದೆ ಇದಕ್ಕೆ ಮಸಾಲವನ್ನು ಹಾಕೋಣ. 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 2.5 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1 ಟೇಬಲ್ ಸ್ಪೂನಷ್ಟು ಕಾಳುಮೆಣಸಿನ ಪೌಡರ್ ಹಾಗೂ ಅರಶಿನ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಮಸಾಲ ನೀರುಳ್ಳಿಯಲ್ಲಿ ಫ್ರೈ ಆಗಬೇಕು. ನೋಡಿ ಈ ರೀತಿ. ಆಮೇಲೆ ಇದಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ನಾನು ಚಾಪ್ ಮಾಡಿ ಇದಕ್ಕೆ ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ಇದನ್ನು ಹಾಕಿದ್ದೆ ಗ್ಯಾಸ್ ಆಫ್ ಮಾಡಿ ಆಮೇಲೆ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಆಲೂಗೆಡ್ಡೆಯನ್ನು ಆಲ್ರೆಡಿ ಬೇಯಿಸಿ ತೊಗೊಂಡಿದ್ದೀನಿ. 1/4 kg ಆಲೂಗೆಡ್ಡೆಯಲ್ಲಿ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನೋಡಿ ಈ ರೀತಿ ತೊಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ರೆಡಿ ಇಟ್ಟ ಮಸಾಲವನ್ನು ಎಲ್ಲ ಆಲೂಗೆಡ್ಡೆಗೆ ಹಾಕಿದ್ದೀನಿ. ಅದರೊಂದಿಗೆ ಇವಾಗ ನಾನು ಹಾಕ್ತಾಯಿದ್ದೀನಿ ಚಿಕನ್ ಚಾಪ್ ಮಾಡಿದ್ದು. ನೋಡಿ ಇಷ್ಟು ಚಾಪ್ ಮಾಡಿದ್ದೆ, ತುಂಬ ಓವರಾಗಿ ಕೂಡ ಮಾಡಲಿಲ್ಲ. ಸ್ವಲ್ಪ ಚಿಕನ್ ತಿನ್ನಲಿಕ್ಕೆ ಸಿಗಬೇಕಲ್ವ, ಆವಾಗ ಚೆನ್ನಾಗಾಗುತ್ತೆ. ಒಂದು ಅರ್ಧ ಕಪ್ ಅಥವಾ 1 ಕಪ್ಪಷ್ಟು ಕ್ರೀಮ್ ಚೀಸ್ ಇರುತ್ತೆ ನೋಡಿ, ಅದನ್ನು ಕೂಡ ತುರಿದು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದರಿಂದ ತುಂಬ ಚೆನ್ನಾಗಾಗುತ್ತೆ. ಕಸೂರಿ ಮೇಥಿಯನ್ನು ಕೂಡ ಫ್ರೈ ಮಾಡಿ ಸ್ವಲ್ಪ ಹುಡಿ ಮಾಡಿದ್ದಕ್ಕೆ ಸೇರಿಸಿದ್ದೀನಿ. ಹಾಗೂ ಇದಕ್ಕೆ ಲಿಂಬೆ ರಸವನ್ನು ಹಾಕೋಣ. ಇಲ್ಲಿ ನಾನು 2 ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ. ಹುಳಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ನೀವು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದರೊಂದಿಗೆ 2 ಟೇಬಲ್ ಸ್ಪೂನಷ್ಟು ಮಯೋನೈಸ್ ಕೂಡ ಹಾಕ್ತಾಯಿದ್ದೀನಿ. ಇದರಿಂದ ಕ್ರೀಮಿಯಾಗಿ ಇನ್ನೂ ಕೂಡ ಚೆನ್ನಾಗಿದ್ದು ಬರುತ್ತೆ. ಒಳ್ಳೆ ರೀತಿ ಇವೆಲ್ಲವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿ. ನೆನಪಿಡಿ, ಮಸಾಲಕ್ಕೆ ನಾವು ಉಪ್ಪನ್ನು ಹಾಕಿದ್ದೀವಿ, ಅದರ ಆಲೂಗೆಡ್ಡೆಗೆಲ್ಲ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಇದನ್ನು ನೀವು ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ಉಪ್ಪೆಲ್ಲ ಕರೆಕ್ಟಾಗಿ ಹೋಗಬೇಕು. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಆಮೇಲೆ ಇದನ್ನು ನಾವು ಕಟ್ಲೆಟ್ ಆಕಾರಕ್ಕೆ ಮಾಡಿದರೆ ಆಯಿತು. ನೋಡಿ ಕರೆಕ್ಟಾಗಿ ರೌಂಡ್ ಮಾಡಿ ಆಮೇಲೆ ಇದನ್ನು ಚಪ್ಪಟೆ ಮಾಡಿ. ನೆನಪಿಡಿ, ಆವಾಗಲೇ ನೀವು ಫ್ರೈ ಮಾಡಲಿಕ್ಕೆ ಇಡೋದಾದರೆ ನೀವು ಈ ರೀತಿ ಫ್ಲ್ಯಾಟ್ ಮಾಡಿ ಕೋಟಿಂಗ್ ಮಾಡಿ ಫ್ರೈ ಮಾಡ್ಬೋದು. ಆದರೆ ನೀವು ಎಲ್ಲ ಮಾಡಿ ಆಮೇಲೇ ಫ್ರೈ ಮಾಡ್ತೀರಂತಾದರೆ ಸ್ವಲ್ಪ ದಪ್ಪವಾಗಿಯೇ ಇಡಿ, ಆವಾಗ ನಿಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ದಪ್ಪ ಇದ್ದರೆ ಉಂಟು ನೋಡಿ, ನಿಮಗೆ ತೆಗೆದು ಆಮೇಲೆ ನೀವು ಕೋಟಿಂಗ್ ಹಾಕುವಾಗ ಫ್ಲ್ಯಾಟ್ ಮಾಡಿದರೆ ಆಯಿತು, ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ. ಮೊದಲೇ ನೀವು ಫ್ಲ್ಯಾಟ್ ಜಾಸ್ತಿ ಮಾಡಿದರೆ ಎಲ್ಲ ಮಾಡುವಾಗ ತೆಗಿಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಓಕೆ, ಇವಾಗ ಏನು ಮಾಡೋಣ, ತೆಳ್ಳಗಿನ ಮೈದಾ ಹಿಟ್ಟು ತಗೊಳ್ಳಿ, ನೀರು ಹಾಕಿ ಆಮೇಲೆ ನೋಡಿ ಹೀಗೆ ಅದರಲ್ಲಿ ಮುಳುಗಿಸಿ. ತುಂಬ ತೆಳ್ಳಗಿದ್ರೆ ಸಾಕು, ತುಂಬ ದಪ್ಪವಾಗಿ ಇಡಬೇಡಿ. ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಮುಳುಗಿಸಿ. ನೀವು ಇವಾಗಲೇ ಮಾಡೋದಾದರೆ ಸೀದಾ ಎಣ್ಣೆಯಲ್ಲಿ ಬಿಡ್ಬೋದು, ಅಥವಾ ನೀವು ನೆಕ್ಸ್ಟ್ ಡೇಗೆಲ್ಲ ಬೇಕಂತಾದರೆ ಇದನ್ನು ಜಿಪ್ ಲಾಕ್ ಪ್ಯಾಕೆಟಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ಬೋದು. ಓಕೆ, ಇವಾಗ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ಇದನ್ನು ಹೀಗೇ ಮಾಡಿದರೆ ಚೆನ್ನಾಗಾಗೋದಿದು. ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದು. ಓಕೆ, ಇವಾಗ ಒಂದೊಂದಾಗಿ ಇದನ್ನು ಎಣ್ಣೆಯಲ್ಲಿ ಬಿಡೋಣ. ನೋಡಿ ಈ ರೀತಿ ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ, ಇದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಒಂದು ಫ್ರೈ ಆಗಿದೆ ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡಿಗೆ ಫ್ರೈ ಮಾಡಿ. 2 ಸೈಡ್ ಕೂಡ ಗೋಲ್ಡನ್ ಬ್ರೌನ್ ಫ್ರೈ ಆಗಲಿ ಇದು. ಓಕೆ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಮಸಾಲ ಹಾಕಿ ಒಮ್ಮೆ ಕಟ್ಲೆಟ್ ಮಾಡಿ ಕೊಡಿ. ಓಕೆ, ನೋಡಿ ಹೀಗೆ 2 ಸೈಡ್ ಕೂಡ ಒಳ್ಳೆ ರೀತಿ ಬ್ರೌನ್ ಆಗಿದೆ. ಇದನ್ನು ಎಣ್ಣೆಯಿಂದ ರಪಕ್ಕಾಗಿ ತೆಗೀರಿ. ಮತ್ತು ಹಾಗೇ ಇರಲಿ, ಸ್ವಲ್ಪ ಬಿಸಿ ಇರಲಿ ಅಂತೇಳಿ ಫ್ರೈಯಿಂಗ್ ಪ್ಯಾನಲ್ಲಿ ಇಡಬೇಡಿ, ಯಾಕೆಂದರೆ ಎಣ್ಣೆ ಎಳೆಯುತ್ತೆ ಅದಕ್ಕೆ. ಹಾಗಾಗಿ ತೆಗೆದು ಪ್ಲೇಟಲ್ಲಿ ಹಾಕಿ ಮತ್ತು ಬಿಸಿ ಬೇಕಿದ್ರೆ ಓವನಲ್ಲಿ ಮಾಡ್ಬೋದು, ಅಥವಾ ಫ್ರೈಯಿಂಗ್ ಪ್ಯಾನಲ್ಲಿ ಆಮೇಲೆ ನೀವು ಬಿಸಿ ಕೂಡ ಮಾಡ್ಬೋದು.
ಓಕೆ, ನಾನು ಕಟ್ ಮಾಡಿ ತೋರಿಸ್ಬೇಕಿತ್ತು. ಕೆಲಸದವರಿಗೆ ಕೊಡುವ ಅವಸರದಲ್ಲಿ ಲೇಟ್ ಆಗಿತ್ತು, ಹಾಗಾಗಿ ನನಗೆ ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ತುಂಬ ತುಂಬ ಚೆನ್ನಾಗಾಗುತ್ತೆ. ನೀವೆಲ್ಲರೂ ಕೂಡ ಇದನ್ನು ಟ್ರೈ ಮಾಡಲೇಬೇಕು. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.